ನಮಸ್ತೆ, ಹೇಗಿದ್ರೆ ಎಲ್ರು? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 7 ಅಲ್ಲಿ ನಾವು ಬೇಸಿಕ್ ಸೆಂಟೆನ್ಸಸ್ ಬಗ್ಗೆ ಕಲ್ತಿದ್ದೀವಿ. ಬೇಸಿಕ್ ಸೆಂಟೆನ್ಸಸ್ ಅಂದ್ರೆ 6 ಡಿಫರೆಂಟ್ ಸೆಂಟೆನ್ಸಸ್ ಅನ್ನ ಹೇಗೆ ಮಾಡೋದು ಅಂತ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಂಡ್ ನೆಗೆಟಿವ್ ಸ್ಟೇಟ್ಮೆಂಟ್, ಅದರ ಜೊತೆಗೆ ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್, WH ಕ್ವಶನ್ಸ್ ಅಲ್ಲೂ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್. ಇಂತಹ 6 ಸೆಂಟೆನ್ಸ್ ಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಡೀಟೇಲ್ ಆಗಿ ನೋಡಿದೀವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಆರ್ಟಿಕಲ್ಸ್ ಬಗ್ಗೆ, ಅಂದ್ರೆ ಎ ಅಂಡ್ ದ. ತುಂಬಾ ಕನ್ಫ್ಯೂಷನ್ ಮಾಡುತ್ತಲ್ವಾ ಇದು? ಸೊ ಇದನ್ನ ಹೇಗೆ ಸರಿಯಾಗಿ ಯೂಸ್ ಮಾಡೋದು ಅನ್ನೋದನ್ನ ಇವತ್ತಿನ ಲೆಸನ್ ಅಲ್ಲಿ ನೋಡೋಣ. ಓಕೆ, ಇದನ್ನ ಯಾಕೆ ಯೂಸ್ ಮಾಡಬೇಕು, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಯೂಸ್ ಮಾಡಿದ್ರೆ? ನಾವು ಇದನ್ನ ನೌನ್ ಅಂದ್ರೆ ನಾಮಪದದ ಹಿಂದೆ ಯೂಸ್ ಮಾಡ್ತೀವಲ್ವಾ? ಯಾವ ನಾಮಪದದ ಹಿಂದೆ ಯೂಸ್ ಮಾಡ್ತೀವೋ ಅದು ಸ್ಪೆಸಿಫಿಕ್ ಆರ್ ಜನರಲ್ ಅನ್ನೋದನ್ನ ಹೇಳುತ್ತೆ ಈ ಆರ್ಟಿಕಲ್. ಅಂದ್ರೆ ಆ ನಾಮಪದ ನಿರ್ದಿಷ್ಟವಾಗಿದೆಯೋ ಅಥವಾ ಅನಿರ್ದಿಷ್ಟವಾಗಿದೆಯೋ ಅನ್ನೋದನ್ನ ಹೇಳೋದು ಅದರ ಹಿಂದೆ ಬಳಸಿರುವಂತಹ ಆರ್ಟಿಕಲ್. ಹಾಗಾದ್ರೆ ಸ್ಪೆಸಿಫಿಕ್ ಅಂದ್ರೆ ಏನು, ಜನರಲ್ ಅಂದ್ರೆ ಏನು? ಸ್ಪೆಸಿಫಿಕ್ ಅಂದ್ರೆ ನಾವು ಯಾವುದರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು ನಿರ್ದಿಷ್ಟವಾಗಿ ಗೊತ್ತಿರುತ್ತೆ, ಹೇಳೋನಿಗೂ ಕೂಡ ಗೊತ್ತಿರುತ್ತೆ, ಅದನ್ನ ಕೇಳಿಸ್ಕೊಳ್ತಿರೋನಿಗೂ ಕೂಡ ಗೊತ್ತಿರುತ್ತೆ. ಆದರೆ ಜನರಲ್ ಅಲ್ಲಿ ಹಾಗಾಗಲ್ಲ, ನಿರ್ದಿಷ್ಟವಾಗಿ ಇದ್ರ ಬಗ್ಗೆನೇ ಮಾತಾಡ್ತಿದೀವಿ ಅನ್ನೋದು ಗೊತ್ತಾಗಲ್ಲ. ಇದು ಡಿಫರೆನ್ಸ್ ಬಿಟ್ವೀನ್ ಸ್ಪೆಸಿಫಿಕ್ ಅಂಡ್ ಜನರಲ್. ಉದಾಹರಣೆ ತಗೊಂಡಾಗ ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಆರ್ಟಿಕಲ್ಸ್ ನಾವು 2 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. 2 ವಿಧಗಳಿವೆ ಅದರಲ್ಲಿ. ಒಂದು ಇಂಡೆಫಿನೆಟ್ ಆರ್ಟಿಕಲ್ಸ್, ಇನ್ನೊಂದು ಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಅಂದ್ರೆ ಅನಿರ್ದಿಷ್ಟ, ಅಂದ್ರೆ ಜನರಲ್. ಅರ್ಥ ಆಯ್ತಾ? ಯಾವ್ಯಾವ್ದು ಬರುತ್ತೆ ಇದರಲ್ಲಿ? ಎ ಮತ್ತೆ ಆನ್. ಎ ಮತ್ತೆ ಆನ್ ನ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೆಟ್ ಆರ್ಟಿಕಲ್ಸ್, ಇದನ್ನ ನಾವು ಸ್ಪೆಸಿಫಿಕ್ ನೌನ್ ಜೊತೆಗೆ ಬಳಸ್ತೀವಿ. ಅದರಲ್ಲಿ ಯಾವ್ದು ಬರುತ್ತೆ? ದ. ಅರ್ಥ ಆಯ್ತಲ್ವಾ? ದ ಅಂದ್ರೆ ಡೆಫಿನೆಟ್ ಆರ್ಟಿಕಲ್, ಡೆಫಿನೆಟ್ ನಿರ್ದಿಷ್ಟವಾಗಿರೋದು. ಎ ಮತ್ತೆ ಆನ್ ಇಂಡೆಫಿನೆಟ್ ಆರ್ಟಿಕಲ್ಸ್, ಅನಿರ್ದಿಷ್ಟವಾಗಿರೋದು. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ದ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಎ ಮತ್ತು ಆನ್. ಫಸ್ಟ್ ಒನ್ ನಾವು ನೋಡ್ತಿರೋದು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂದ್ರೆ ಎ ಮತ್ತು ಆನ್. ಎ ಮತ್ತು ಆನ್ ಇದರ ಅರ್ಥ ಏನು? ಒಂದು ಅಂತ. ಎ ಅಥವಾ ಆನ್ ಅಂದ್ರೆ ಒಂದು. ಹಾಗಾದ್ರೆ ಇದನ್ನ ನಾವು ಯಾವ್ದ್ರ ಜೊತೆಗೆ ಯೂಸ್ ಮಾಡಬಹುದು? ಸಿಂಗ್ಯುಲರ್ ಆಗಿರ್ಬೇಕು ಅಲ್ವಾ? ಒಂದು ಪುಸ್ತಕ ಅಂತ ಹೇಳ್ಬೋದು, ಒಂದು ಪುಸ್ತಕಗಳು ಅಂತ ಹೇಳ್ಬೋದಾ? ಇದಕ್ಕೇನಾದ್ರೂ ಅರ್ಥ ಇದೆಯಾ? ಒಂದು ಪುಸ್ತಕಗಳು ಅಂತ ಅಂದ್ರೆ ಇಲ್ಲ. ಅಂದ್ರೆ ಇದರ ಅರ್ಥ ಯಾವಾಗ್ಲೂ ಸಿಂಗ್ಯುಲರ್ ಆಗಿರ್ಬೇಕು. ನಾವು ಎ ಮತ್ತು ಆನ್ ಯಾವ್ದ್ರ ಜೊತೆಗೆ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್ ನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಹಾಗೇನೆ ಕೌಂಟೇಬಲ್ ನೌನ್ ಅಂದ್ರೆ ಎಣಿಸೋಕೆ ಸಾಧ್ಯ ಆಗುವಂತದ್ದು. ಇದಕ್ಕೆ ಎಕ್ಸೆಪ್ಷನ್ ಕೂಡ ಇದೆ, ನೆಕ್ಸ್ಟ್ ಹೇಳ್ತೀನಿ ಏನು ಅಂತ. ಓಕೆನಾ? ಹಾಗಾದ್ರೆ ಎ ನ ಯಾವಾಗ ಬಳಸ್ತೀವಿ, ಆನ್ ನ ಯಾವಾಗ ಬಳಸ್ತೀವಿ? ಯೂಸ್ ಎ ಬಿಫೋರ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಎ ಕಾನ್ಸನೆಂಟ್ ಸೌಂಡ್. ಒಂದು ಶಬ್ದ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಅದರ ಹಿಂದೆ ನಾವು ಎ ನ ಬಳಸ್ತೀವಿ. ಅರ್ಥ ಆಯ್ತಾ? ಕಾನ್ಸನೆಂಟ್ ಸೌಂಡ್ ಇಂದ ಒಂದು ವರ್ಡ್ ಸ್ಟಾರ್ಟ್ ಆಗಿದೆ ಅಂದ್ರೆ ಅದರ ಹಿಂದೆ ಎ ನ ಬಳಸ್ತೀವಿ. ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ಶಬ್ದದ ಹಿಂದೆ ಆನ್ ನ ಬಳಸ್ತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಒಂದು ಶಬ್ದ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಅದರ ಹಿಂದೆ ಎ ನ ಬಳಸ್ತೀವಿ. ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಅದರ ಹಿಂದೆ ಆನ್ ನ ಬಳಸ್ತೀವಿ. ಇಂಪಾರ್ಟೆಂಟ್ ಅಂದ್ರೆ ಅದು ಸಿಂಗ್ಯುಲರ್ ಆಗಿರಬೇಕು ಅಷ್ಟೇ. ಆ ನಾಮಪದ ಏನಿದೆಯೋ ಅದು ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್ ಇವಾಗ ಕಾನ್ಸನೆಂಟ್ ಸೌಂಡ್ ಅಂದ್ರೆ ಯಾವುದು, ವಾವೆಲ್ ಸೌಂಡ್ ಅಂದ್ರೆ ಯಾವುದು ಅಂತ ನೋಡೋಣ. ಇದು ಕನ್ನಡ ವರ್ಣಮಾಲೆ, ಗೊತ್ತಿದೆ ಅಲ್ವಾ? ಇಲ್ಲಿ ನಾವು ರೂ ನ ಬಿಟ್ಬಿಡೋಣ. ಅ ದಿಂದ ಅಹ ತನಕ ಏನ್ ಸ್ವರಗಳಿದೆಯೋ ಈ ಸೌಂಡ್ ಅನ್ನ ನಾವು ವಾವೆಲ್ ಸೌಂಡ್ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಈ ಉಳಿದ ವ್ಯಂಜನಗಳೇನಿದೆಯೋ ಈ ಸೌಂಡ್ ಗಳಿಗೆ ನಾವು ಕಾನ್ಸನೆಂಟ್ ಸೌಂಡ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಈ ಸ್ವರಗಳೇನಿದೆಯಲ್ಲ ಅ ಆ ಇ ಈ ಉ ಊ ಎ ಎ ಐ ಓ ಓ ಔ ಅಮ್ಮಹ, ಈ ಸೌಂಡ್ ಗಳಿಗೆ ವಾವೆಲ್ ಸೌಂಡ್ ಅಂತ ಹೇಳಿದ್ರೆ ಕ ದಿಂದ ಳ ತನಕ ಈ ಸೌಂಡ್ಸ್ ಏನಿದೆಯೋ ಇದಕ್ಕೆ ಕಾನ್ಸನೆಂಟ್ ಸೌಂಡ್ ಅಂತ ಹೇಳ್ಬೋದು. ನಾವಿಲ್ಲಿ ನೋಡ್ಬೇಕಾಗಿರೋದು ವಾವೆಲ್ ಲೆಟರ್ ಅಲ್ಲ, ಎ ಇ ಐ ಓ ಯು ಈ ವಾವೆಲ್ ಲೆಟರ್ ಗಳನ್ನ ನೋಡೋದಲ್ಲ, ವಾವೆಲ್ ಸೌಂಡ್ ಅನ್ನ ನೋಡ್ಬೇಕು. ಅರ್ಥ ಆಯ್ತಾ? ಎ ಮತ್ತೆ ಆನ್ ಅನ್ನ ಹಾಕುವಾಗ ವಾವೆಲ್ ಸೌಂಡ್ ಅನ್ನ ನೋಡ್ಬೇಕು, ವಾವೆಲ್ ಲೆಟರ್ ಅನ್ನ ಅಲ್ಲ. ಸೊ ಇದಿಷ್ಟು ವಾವೆಲ್ ಸೌಂಡ್ ಅಂತ ಆಯ್ತು. ಈಗ ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನು ನೋಡೋಣ. ಆ ವರ್ಡ್ ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಿದೆ, ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಿದೆಯೋ ಅಥವಾ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಿದೆಯೋ ಅಂತ ನೋಡೋಣ. ಈ ವರ್ಡ್ ನೋಡಿ, ಕ್ಯಾಟ್. ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಿದೆ, ಯಾವ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಿದೆ? ಕ ಅಲ್ವಾ? ಕ್ಯಾಟ್ ಅಂದ್ರೆ ಕ, ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಇದ್ರ ಹಿಂದೆ ಎ ಬರುತ್ತೋ ಆನ್ ಬರುತ್ತೋ? ಎ ಬರುತ್ತೆ. ಯಾಕಂದ್ರೆ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗೋ ವರ್ಡ್ ನ ಹಿಂದೆ ಯಾವಾಗ್ಲೂ ಕೂಡ ಎ ಬರಬೇಕು ಅಲ್ವಾ? ನೆಕ್ಸ್ಟ್ ಈ ಶಬ್ದ ನೋಡಿ, ಎಲಿಫೆಂಟ್. ಯಾವ್ದ್ರಿಂದ ಸ್ಟಾರ್ಟ್ ಆಗ್ತಿದೆ ಇದು? ಎಲಿಫೆಂಟ್ ಅಲ್ವಾ? ಎ ಯಾವ್ದ್ರಲ್ಲಿ ಬರುತ್ತೆ? ಇಲ್ಲಿದೆ ನೋಡಿ, ಎ. ಅಂದ್ರೆ ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ. ಇದ್ರ ಹಿಂದೆ ಏನ್ ಬರ್ಬೇಕು? ಆನ್.
ಆನ್ ಎಲಿಫೆಂಟ್. ಅರ್ಥ ಆಗ್ತಿದ್ಯಾ? ಕಾನ್ಸೋನೆಂಟ್ ಸೌಂಡ್ ಇಂದ ಆ ವರ್ಡ್ ಸ್ಟಾರ್ಟ್ ಆಗಿದ್ರೆ ಎ ಬರುತ್ತೆ, ವಾವೆಲ್ ಸೌಂಡ್ ಇಂದ ಆ ವರ್ಡ್ ಸ್ಟಾರ್ಟ್ ಆಗಿದ್ರೆ ಆನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ವರ್ಡ್ ನೋಡಿ, ಟೇಬಲ್. ಎ ಟೇಬಲ್ ಬರುತ್ತೋ ಆನ್ ಟೇಬಲ್ ಬರುತ್ತೋ? ಟ ದಿಂದ ಸ್ಟಾರ್ಟ್ ಆಗಿದೆ, ಟ ಎಲ್ಲಿದೆ? ಇಲ್ಲಿ, ಅಂದ್ರೆ ಕಾನ್ಸೋನೆಂಟ್ ಸೌಂಡ್, ಹಾಗಾಗಿ ಎ ಟೇಬಲ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಆಪಲ್, ಆದಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ವಾವೆಲ್ ಸೌಂಡ್, ಹಾಗಾಗಿ ಆನ್ ಆಪಲ್ ಅಂತ ಬರುತ್ತೆ. ಯೂನಿವರ್ಸಿಟಿ, ಎ ಯೂನಿವರ್ಸಿಟಿ ಅಂತ ಬರಬೇಕು, ಆನ್ ಯೂನಿವರ್ಸಿಟಿ ಅಂತ ಬರಬೇಕು. ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ? ಯೂನಿವರ್ಸಿಟಿ ಅಲ್ವಾ? ಯು, ಯು ವಾವೆಲ್ ಸೌಂಡ್ ಅಲ್ಲಿ ಇದೆಯೋ ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ಇದೆಯೋ? ಯ ಅನ್ನೋದು ಕಾನ್ಸೋನೆಂಟ್ ಸೌಂಡ್, ಹಾಗಾಗಿ ಎ ಯೂನಿವರ್ಸಿಟಿ. ಆನ್ ಯೂನಿವರ್ಸಿಟಿ ಅಂದ್ರೆ ರಾಂಗ್, ಅ ಯೂನಿವರ್ಸಿಟಿ. ಅರ್ಥ ಆಯ್ತಾ? ನೆಕ್ಸ್ಟ್ ಯು ದಿಂದನೇ ಸ್ಟಾರ್ಟ್ ಆಗಿರೋದು ಇನ್ನೊಂದು ವರ್ಡ್ ಅಂಬ್ರೆಲ್ಲಾ. ಇದು ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ? ಅಂಬ್ರೆಲ್ಲಾ. ಎಲ್ಲಿ ಬರುತ್ತೆ ಇದು? ವಾವೆಲ್ ಸೌಂಡ್ ಅಲ್ಲಿ ಬರುತ್ತೋ ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ಬರುತ್ತೋ? ಅಂದ್ರೆ ವಾವೆಲ್ ಸೌಂಡ್ ಅಲ್ಲಿ ಬರ್ತಾ ಇದೆ, ಹಾಗಾಗಿ ಆನ್ ಅಂಬ್ರೆಲ್ಲಾ. ಎ ಅಂಬ್ರೆಲ್ಲಾ ಅಂತ ಹೇಳೋಗಿಲ್ಲ, ಆನ್ ಅಂಬ್ರೆಲ್ಲಾ. ಎರಡು ಕೂಡ ನೋಡಿ ಯು ದಿಂದ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿ ಯೂನಿವರ್ಸಿಟಿ, ಇದು ಅಂಬ್ರೆಲ್ಲಾ. ಪ್ರೊನೌನ್ಸಿಯೇಷನ್ ಹೇಗ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾಟ್ ಆನ್ ದಿ ಲೆಟರ್. ಫಸ್ಟ್ ಯಾವ ಲೆಟರ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರೋದಲ್ಲ ಎ ಮತ್ತೆ ಆನ್ ಅನ್ನ ಹಾಕೋದು, ಹೇಗೆ ನಾವು ಅದನ್ನ ಪ್ರೊನೌನ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಾರ್ಸ್. ಓಕೆನಾ? ಹ ದಿಂದ ಸ್ಟಾರ್ಟ್ ಆಗಿದೆ, ಹ ಎಲ್ಲಿ ಬರುತ್ತೆ? ಕಾನ್ಸೋನೆಂಟ್ ಸೌಂಡ್ ಅಲ್ಲಿ, ಹಾಗಾಗಿ ಇದ್ರ ಹಿಂದೆ ಎ ಬರುತ್ತೆ, ಎ ಹಾರ್ಸ್. ಅದೇ HOUR, ಇದನ್ನ ಹೇಗೆ ಓದ್ತೀವಿ ನಾವು? ಹವರ್ ಅಂತ ಓದ್ತೀವ? ಅಲ್ಲ, ಇಲ್ಲಿ ಎಚ್ ಸೈಲೆಂಟ್, ಅವರ್ ಅಂತ ಓದ್ತೀವಿ ಅಲ್ವಾ? ಅ ಎಲ್ಲಿ ಬರುತ್ತೆ? ವಾವೆಲ್ ಸೌಂಡ್ ಅಲ್ಲಿ ಅಲ್ವಾ? ಇದ್ರ ಹಿಂದೆ ಏನ್ ಬರಬೇಕು? ಆನ್ ಅವರ್. ಎರಡು ಶಬ್ದ ಕೂಡ ಎಚ್ ಇಂದ ಸ್ಟಾರ್ಟ್ ಆಗಿದೆ, ಬಟ್ ನಾವು ಅದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತಿದೀವಿ? ಇಲ್ಲಿ ಹಾರ್ಸ್ ಅಂತ ಹೇಳ್ತಾ ಇದೀವಿ, ಬಟ್ ಇಲ್ಲಿ ಅವರ್ ಅಂತ ಹೇಳ್ತಿದೀವಿ, ಹಾಗಾಗಿ ಅ ಹಾರ್ಸ್, ಆನ್ ಆರ್. ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್? ಮ್ಯಾಂಗೋ, ಮ ದಿಂದ ಸ್ಟಾರ್ಟ್ ಆಗಿದೆ, ಮ್ಯಾಂಗೋ. ಮ ಎಲ್ಲಿ ಬರುತ್ತೆ? ಕಾನ್ಸೋನೆಂಟ್ ಸೌಂಡ್ ಅಲ್ಲಿ, ಹಾಗಾಗಿ ಇದ್ರ ಹಿಂದೆ ಎ ಬರಬೇಕು. ಇನ್ನೊಂದು MLA, ಇದನ್ನ ಹೇಗೆ ಓದ್ತೀವಿ ನಾವು? MLA ಅಲ್ವಾ? ಇಲ್ಲಿ ನೋಡಿ ಯಾವ್ದಿಂದ ಸ್ಟಾರ್ಟ್ ಆಗಿದೆ? ಎಂ ಎ ದಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಮ್ಯಾಂಗೋ ಮ ದಿಂದ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿ ಎಂ ಎ ದಿಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ಇದ್ರ ಹಿಂದೆ ಏನ್ ಹಾಕ್ಬೇಕು? ಎ ಬರುತ್ತೋ ಆನ್ ಬರುತ್ತೋ? ಎ ಅನ್ನೋದು ವಾವೆಲ್ ಸೌಂಡ್, ಹಾಗಾಗಿ ಆನ್ ಹಾಕ್ಬೇಕು, ಆನ್ MLA. ಅರ್ಥ ಆಗ್ತಿದ್ಯಾ? ಎರಡು ಕೂಡ ಎಂ ಇಂದಾನೆ ಸ್ಟಾರ್ಟ್ ಆಗಿದೆ, ಬಟ್ ಇಲ್ಲಿ ಮ ಅಂತ ಪ್ರೊನೌನ್ಸ್ ಆದ್ರೆ ಇಲ್ಲಿ ಎಂ ಅಂತ ಪ್ರೊನೌನ್ಸ್ ಆಗ್ತಿದೆ, MLA, ಹಾಗಾಗಿ ಆನ್ MLA. ಸೊ ಕೊನೆಯದಾಗಿ ಇನ್ನೊಂದು ಎಕ್ಸಾಂಪಲ್ ನ ಕೊಡ್ತೀನಿ. FLOWER ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ? ಫ ಅಲ್ವಾ? ಫ ಅನ್ನೋದು ಕಾನ್ಸೋನೆಂಟ್ ಸೌಂಡ್, ಹಾಗಾಗಿ ಇದ್ರ ಹಿಂದೆ ಎ ಬರಬೇಕು, ಅಫ್ಲಾರ್. ಅದೇ ಇದನ್ನ ಹೇಗೆ ಓದ್ತೀವಿ ನಾವು? FIR ಯಾವ್ದ್ರಿಂದ ಸ್ಟಾರ್ಟ್ ಆಗಿದೆ? ಎ ದಿಂದ, FIR. ಎ ಅನ್ನೋದು ವಾವೆಲ್ ಸೌಂಡ್, ಹಾಗಾಗಿ ಇದ್ರ ಹಿಂದೆ ಆನ್ ಬರಬೇಕು, ಆನ್ FIR. ಸೊ ಇವಾಗ ಎ ಮತ್ತೆ ಆನ್ ಅನ್ನ ಯಾವ ವರ್ಡ್ ನ ಹಿಂದೆ ಯೂಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ ನಿಮ್ಗೆ, ಯಾವುದೇ ಡೌಟ್ ಇಲ್ಲ ಅಲ್ವಾ? ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡ್ಬಿಡೋಣ. ಐ ಸಾ ಅ ಕ್ಯಾಟ್ ಇನ್ ದ ಗಾರ್ಡನ್. ಇಲ್ಲಿ ಎ ಅನ್ನೋದು ಆರ್ಟಿಕಲ್, ಯಾವ ವರ್ಡ್ ನ ಹಿಂದೆ ಯೂಸ್ ಆಗಿದೆ? ಕ್ಯಾಟ್, ಯಾಕಂದ್ರೆ ಕ ಅನ್ನೋದು ಕಾನ್ಸೋನೆಂಟ್ ಸೌಂಡ್. ಶಿ ಈಸ್ ಎನ್ ಆರ್ಟಿಸ್ಟ್, ಆರ್ಟಿಸ್ಟ್ ಆ ಅನ್ನೋದು ವಾವೆಲ್ ಸೌಂಡ್, ಹಾಗಾಗಿ ಅದ್ರ ಹಿಂದೆ ಆನ್ ಇದೆ. ಹಿ ಹ್ಯಾಡ್ ಆನ್ ಆರ್ ಟು ಕಂಪ್ಲೀಟ್ ದ ಟೆಸ್ಟ್. ಇಲ್ಲಿ ಆನ್ ಅನ್ನೋದು ಇಂಡೆಫಿನೆಟ್ ಆರ್ಟಿಕಲ್, ಯಾವ್ದ್ರ ಹಿಂದೆ ಯೂಸ್ ಆಗಿದೆ? ಆರ್. ಇಲ್ಲಿ ಎಚ್ ಸೈಲೆಂಟ್, ವಾವೆಲ್ ಸೌಂಡ್ ಇಂದ ವರ್ಡ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಅದರ ಹಿಂದೆ ಆನ್ ಹಾಕಿದೀವಿ. ವಿ ವಾಚ್ ದ ಯೂನಿವರ್ಸಿಟಿ ಫಿಲ್ಮ್. ಇಲ್ಲಿ ನೋಡಿ ಯು ಅನ್ನೋದು ಕಾನ್ಸೋನೆಂಟ್ ಸೌಂಡ್, ಹಾಗಾಗಿ ಅದರ ಹಿಂದೆ ಎ ಬಂದಿದೆ, ಆನ್ ಬಂದಿಲ್ಲ. ಇಂಡೆಫಿನೆಟ್ ಆರ್ಟಿಕಲ್ಸ್ ನ ನೋಡಾಯ್ತು ನಾವು, ಎ ಮತ್ತೆ ಆನ್ ಅನ್ನ. ಈಗ ಡೆಫಿನೆಟ್ ಆರ್ಟಿಕಲ್ ದ is used to refer to a specific noun that is already known to the listener or reader. ದ ನ ನಾವು ಯಾವ್ದ್ರ ಜೊತೆಗೆ ಯೂಸ್ ಮಾಡ್ತೀವಿ? ಸ್ಪೆಸಿಫಿಕ್ ನೌನ್ ಗಳ ಜೊತೆಗೆ ಯೂಸ್ ಮಾಡ್ತೀವಿ, ಅಂದ್ರೆ ಇದ್ರ ಬಗ್ಗೆನೇ ಮಾತಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಉದಾಹರಣೆಗೆ ಇಲ್ಲಿ ನೋಡಿ, ಯೂಸ್ ದ ವೆನ್ ರೆಫರಿಂಗ್ ಟು ಸಮಥಿಂಗ್ ಯುನೀಕ್ ಆರ್ ಸ್ಪೆಸಿಫಿಕ್. ಯುನೀಕ್ ಆಗಿರ್ಬೇಕು ಅಥವಾ ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟವಾಗಿರ್ಬೇಕು, ಅಂತಹವುಗಳ ಜೊತೆಗೆ ದ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದ ಸನ್, ಸೂರ್ಯ, ಎಲ್ರಿಗೂ ಗೊತ್ತಿದೆ ಅಲ್ವಾ, ಇರೋದು ಒಬ್ಬನೇ ಸೂರ್ಯ ಜಗತ್ತಲ್ಲಿ. ಹಾಗೇನೆ ಮೂನ್ ಅಂದ್ರೆ ಚಂದ್ರ, ಇದು ಕೂಡ ಒಂದೇ ಅಲ್ವಾ, ಇಂಥವುಗಳ ಜೊತೆಗೆ ದ ಯೂಸ್ ಆಗುತ್ತೆ. ಹಾಗೇನೆ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್. ಒಂದು ದೇಶ ಅಂತ ತಗೊಂಡ್ರೆ 3-4 ಜನ ಪ್ರೆಸಿಡೆಂಟ್ ಇರ್ತಾರ, ಪ್ರೈಮ್ ಮಿನಿಸ್ಟರ್ ಇರ್ತಾರ? ಇಲ್ಲ, ಒಬ್ಬರೇ ಇರೋದು. ಹಾಗಾಗಿ ಅಂತಹ ಪೋಸ್ಟ್ ಗಳ ಹಿಂದೆ ಕೂಡ ದ ಯೂಸ್ ಆಗುತ್ತೆ, ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ಈ ತರ. ಇನ್ನೊಂದು ಯೂಸ್ ದ ಬಿಫೋರ್ ಸೂಪರ್ಲೇಟಿವ್ಸ್. ಒಂದು ಅಬ್ಜೆಕ್ಟಿವ್ ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಟಾಲ್, ಇದರ ಕಂಪ್ಯಾರಿಟಿವ್ ಫಾರ್ಮ್ ಯಾವುದು? ಟಾಲರ್. ಅದರ ಸೂಪರ್ಲೇಟಿವ್ ಫಾರ್ಮ್ ನೋಡೋದಾದ್ರೆ ಟಾಲೆಸ್ಟ್. ಟಾಲ್, ಟಾಲರ್, ಟಾಲೆಸ್ಟ್. ಟಾಲರ್ ಅಂದ್ರೆ ಕಂಪ್ಯಾರಿಟಿವ್ ಫಾರ್ಮ್, ಟಾಲೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಫಾರ್ಮ್.
ಈ ಸೂಪರ್ಲೇಟಿವ್ ನ ಯೂಸ್ ಮಾಡುವಾಗ ಅದರ ಹಿಂದೆ ದ ಯೂಸ್ ಆಗುತ್ತೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಗುಡ್, ಬೆಟರ್, ಬೆಸ್ಟ್. ಇಲ್ಲಿ ಬೆಸ್ಟ್ ಅನ್ನೋದು ಸೂಪರ್ಲೇಟಿವ್. ಅದೇ ತರ ಮಚ್, ಮೋರ್, ಮೋಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಇಲ್ಲಿ ಸ್ಮಾಲೆಸ್ಟ್ ಅನ್ನೋದು ಸೂಪರ್ಲೇಟಿವ್. ಈ ಸೂಪರ್ಲೇಟಿವ್ ನ ಯೂಸ್ ಮಾಡುವಾಗ ಇವುಗಳ ಹಿಂದೆ ದ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದ ಬೆಸ್ಟ್, ದ ಟಾಲೆಸ್ಟ್, ದ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಯೂಸ್ ದ ವಿತ್ ಆರ್ಡಿನಲ್ ನಂಬರ್ಸ್. ಅಂದ್ರೆ ಮೊದಲನೆಯ, ಎರಡನೆಯ, ಕೊನೆಯ ಈ ತರ ಎಲ್ಲ ಹೇಳ್ತೀವಲ್ವಾ, ಆಗ ಅದರ ಹಿಂದೆ ದ ಯೂಸ್ ಆಗ್ಬೇಕು. ಅಂದ್ರೆ ದ ಫಸ್ಟ್, ದ ಸೆಕೆಂಡ್, ದ ಲಾಸ್ಟ್ ಈ ತರ. ನೆಕ್ಸ್ಟ್ ನೋಡಿ, ಸ್ಪೆಸಿಫಿಕ್ ಪ್ಲೇಸಸ್ ಜೊತೆಗೆ, ಅಂದ್ರೆ ಇದೆ ಅಂತ ಗೊತ್ತಿರ್ಬೇಕು ನಮ್ಗೆ. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್. ತಾಜ್ ಮಹಲ್ ಅಂದ್ರೆ ಯಾವುದು ಅಂತ, ಅಂತಹ ಸ್ಪೆಸಿಫಿಕ್ ಪ್ಲೇಸಸ್ ಬಗ್ಗೆ ಮಾತಾಡುವಾಗ ಕೂಡ ದ ಯೂಸ್ ಆಗುತ್ತೆ. ದ ಲೈಬ್ರರಿ, ಇಲ್ಲಿ ಹೇಳುವವನು ಯಾವ ಲೈಬ್ರರಿ ಬಗ್ಗೆ ಮಾತಾಡ್ತಿದ್ದಾನೋ ಆ ಲೈಬ್ರರಿ ಕೇಳಿಸ್ಕೊಳ್ಳೋವನಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ಳಿ, ಆಗ ದ ಲೈಬ್ರರಿ ಅಂತ ಹೇಳ್ಬೋದು. ದ ಏರ್ಪೋರ್ಟ್ ಅಂತ ಹೇಳ್ಬೋದು. ಸೊ ಯಾರ ನಡುವೆ ಕಾನ್ವರ್ಸೇಷನ್ ಆಗ್ತಾ ಇರುತ್ತೋ ಅವ್ರಿಗೆ ಆಲ್ರೆಡಿ ಗೊತ್ತಿರಬೇಕು ಯಾವ್ದ್ರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು, ಆಗ ದ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಟೇಬಲ್ ಮೇಲೆ ಪುಸ್ತಕ ಇದೆ ಅಂತ ಅನ್ಕೊಳ್ಳಿ, ನಾನು ಇಲ್ಲಿ ನಿಂತವನಿಗೆ ಹೇಳ್ತಾ ಇದ್ದೀನಿ, ಇಬ್ಬರಿಗೂ ಗೊತ್ತಿದೆ ಇದೇ ಪುಸ್ತಕದ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು, ಹಾಗಾಗಿ ಇಲ್ಲಿ ಈ ಪುಸ್ತಕ ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟವಾಗಿರೋದು. ಇವಾಗ ನಾನು ಹೇಳ್ಬೇಕು ಈ ಟೇಬಲ್ ಮೇಲಿರೋ ಪುಸ್ತಕ ನಂದು ಅಂತ. ನನಗೂ ಗೊತ್ತಿದೆ ನಾನು ಮಾತಾಡ್ತಿರೋದು ಆ ಟೇಬಲ್ ಮೇಲಿರೋ ಪುಸ್ತಕದ ಬಗ್ಗೆ ಅಂತ, ಅವನಿಗೂ ಕೂಡ ಗೊತ್ತಿದೆ ನಾನು ಮಾತಾಡ್ತಿರೋದು ಈ ಟೇಬಲ್ ಮೇಲಿರೋ ಪುಸ್ತಕದ ಬಗ್ಗೆ ಅಂತ, ಆಗ ದ ಯೂಸ್ ಆಗುತ್ತೆ. ದ ಬುಕ್ ಆನ್ ದ ಟೇಬಲ್ ಈಸ್ ಮೈನ್. ಟೇಬಲ್ ಮೇಲಿರೋ ಈ ಪುಸ್ತಕ ನಂದು. ಇಲ್ಲಿ ಯಾಕೆ ದ ಬುಕ್ ಬಂದಿದೆ? ಸ್ಪೆಸಿಫಿಕ್ ಆಗಿ ನಾವು ಇದೇ ಬುಕ್ ನ ಬಗ್ಗೆ ಮಾತಾಡ್ತಿದೀವಿ, ಹಾಗಾಗಿ ದ ಬುಕ್. ನೆಕ್ಸ್ಟ್ ಒಂದು ನೋಡಿ, ವಿ ವಿಸಿಟೆಡ್ ದಿ ಐಫೆಲ್ ಟವರ್ ಲಾಸ್ಟ್ ಸಮ್ಮರ್. ಲಾಸ್ಟ್ ಸಮ್ಮರ್ ಅಲ್ಲಿ ನಾವು, ಅಂದ್ರೆ ಕಳೆದ ಬೇಸಿಗೆಯಲ್ಲಿ ನಾವು ಐಫೆಲ್ ಟವರ್ ಅನ್ನ ಭೇಟಿ ಮಾಡಿದ್ವಿ. ಇಲ್ಲಿ ದಿ ಐಫೆಲ್ ಟವರ್ ಯಾಕೆ ಡೆಫಿನೆಟ್ ಆರ್ಟಿಕಲ್ ಬಂದಿದೆ? ನಾವು ಸ್ಪೆಸಿಫಿಕ್ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದೀವಿ. ನೆಕ್ಸ್ಟ್ ಒನ್, ಶಿ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ ಕ್ಲಾಸ್. ಸ್ಮಾರ್ಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಫಾರ್ಮ್. ಸ್ಮಾರ್ಟ್, ಸ್ಮಾರ್ಟರ್, ಸ್ಮಾರ್ಟೆಸ್ಟ್, ಹಾಗಾಗಿ ದ ಯೂಸ್ ಆಗಿದೆ ಅದರ ಹಿಂದೆ. ಶಿ ಇಸ್ ದ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ ಕ್ಲಾಸ್. ಇಲ್ಲಿ ಶಿ ಇಸ್ ಸ್ಮಾರ್ಟೆಸ್ಟ್ ಪರ್ಸನ್ ಇನ್ ದ ಕ್ಲಾಸ್, ಇಲ್ಲಿ ದ ನ ಬಿಟ್ಟು ಹೇಳಿದ್ರೆ ಈ ಸೆಂಟೆನ್ಸ್ ರಾಂಗ್. ಸೂಪರ್ಲೇಟಿವ್ ಫಾರ್ಮ್ ಬಂದಾಗ ಅದರ ಹಿಂದೆ ದ ಬರಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಇಲ್ಲಿ ದ ಸನ್, ದಿ ಈಸ್ಟ್. ಸನ್ ಅಂದ್ರೆ ಸೂರ್ಯ, ಒಂದು ನಿರ್ದಿಷ್ಟವಾಗಿರೋದು, ಯುನಿಕ್, ಹಾಗಾಗಿ ಅದರ ಹಿಂದೆ ದ ಯೂಸ್ ಆಗಿದೆ. ಈಸ್ಟ್ ಅನ್ನೋದು ಕೂಡ ಒಂದು ನಿರ್ದಿಷ್ಟವಾದ ದಿಕ್ಕು, ಅದರ ಹಿಂದೆ ಕೂಡ ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರ, ನಾನು ಹೇಳುವಾಗ ದ ಸನ್ ಅಂತ ಹೇಳಿದೆ, ಇಲ್ಲಿ ದಿ ಈಸ್ಟ್ ಅಂತ ಹೇಳಿದೆ. ಇಲ್ಲಿ ದ ಅಂತ ಪ್ರೊನೌನ್ಸ್ ಮಾಡಿದ್ರೆ ಇಲ್ಲಿ ದಿ ಅಂತ ಪ್ರೊನೌನ್ಸ್ ಮಾಡಿದ್ದೀನಿ. ಯಾಕೆ? ಯಾವಾಗ ಟಿ ಎಚ್ ನ ದ ಅಂತ ಹೇಳಬೇಕು, ಯಾವಾಗ ಅದನ್ನ ದಿ ಅಂತ ಹೇಳಬೇಕು. ಅದರ ಮುಂದೆ ಇರುವಂತಹ ವರ್ಡ್ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದ್ರೆ ಆಗ ಅದನ್ನ ದ ಅಂತ ಹೇಳಬೇಕು, ಟಿ ಎಚ್ ನ. ಓಕೆನಾ? ದ ಡಾಗ್ ಇಸ್ ಬಾರ್ಕಿಂಗ್. ದ ಯೂನಿವರ್ಸಿಟಿ ಇಸ್ ಫೇಮಸ್. ಯಾಕೆ ಇಲ್ಲಿ ದ? ಇಲ್ಲಿ ವರ್ಡ್ ನೋಡಿ ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ, ಡಾಗ್, ಯೂನಿವರ್ಸಿಟಿ. ಅದೇ ವಾವೆಲ್ ಸೌಂಡ್ ಇಂದ ಆ ವರ್ಡ್ ಸ್ಟಾರ್ಟ್ ಆಗಿದ್ರೆ ಆಗ ಅದರ ಹಿಂದೆ ಏನು ಟಿ ಎಚ್ ಬರುತ್ತೋ ಅದನ್ನ ದಿ ಅಂತ ಹೇಳಬೇಕು. ದಿ ಆಪಲ್ ಇಸ್ ಸ್ವೀಟ್. ದಿ ಆರ್ ಪಾಸ್ ಕ್ವಿಕ್ಲಿ. ಇಲ್ಲೆಲ್ಲವೂ ಕೂಡ ವರ್ಡ್ ಸ್ಟಾರ್ಟ್ ಆಗಿರೋದು ವಾವೆಲ್ ಸೌಂಡ್ ಇಂದ, ಹಾಗಾಗಿ ಇದನ್ನ ದಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೆಕ್ಸ್ಟ್, ಎಲ್ಲಾ ನಾಮಪದಗಳ ಹಿಂದೆ ಆರ್ಟಿಕಲ್ಸ್ ಬರುತ್ತಾ? ಕೆಲವೊಂದು ಕೇಸ್ಗಳಲ್ಲಿ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಲ್ಲ. ಅದು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಜನರಲ್ ಪ್ಲೂರಲ್ ನೌನ್ಸ್ ಗಳ ಜೊತೆಗೆ. ಫಾರ್ ಎಕ್ಸಾಂಪಲ್, ಐ ಲವ್ ಡಾಗ್ಸ್. ಇಲ್ಲಿ ಡಾಗ್ಸ್ ಅನ್ನೋದು ನೌನ್, ಬಟ್ ಡಾಗ್ಸ್ ಅನ್ನೋದು ಜನರಲ್ ಪ್ಲೂರಲ್ ನೌನ್ ಆಗಿರೋದಕ್ಕೆ ಅದ್ರ ಹಿಂದೆ ಯಾವುದೇ ಆರ್ಟಿಕಲ್ ಬರಲ್ಲ. ಎ, ಆನ್, ದ ಇದನ್ನ ಯಾವ್ದನ್ನು ಯೂಸ್ ಮಾಡ್ಬೇಕು ಅಂತ ಹೇಳಿಲ್ಲ. ಹಾಗೇನೆ ಅನ್ಕೌಂಟೇಬಲ್ ನೌನ್ಗಳ ಜೊತೆಗೆ, ಫಾರ್ ಎಕ್ಸಾಂಪಲ್ ವಾಟರ್, ಮನಿ, ಇವುಗಳ ಜೊತೆಗೂ ಕೂಡ ಯಾವುದೇ ಆರ್ಟಿಕಲ್ ಯೂಸ್ ಆಗಲ್ಲ. ಎಕ್ಸಾಂಪಲ್ ನೋಡಿ, ಶಿ ಡ್ರಿಂಕ್ಸ್ ವಾಟರ್ ಎವ್ರಿ ಡೇ. ಅವಳು ಪ್ರತಿದಿನ ನೀರು ಕುಡಿತಾಳೆ. ಇಲ್ಲಿ ವಾಟರ್ ಅನ್ನೋದು ನೌನ್, ಅದು ಅನ್ಕೌಂಟೇಬಲ್ ನೌನ್ ಆಗಿರೋದಕ್ಕೆ ಅದ್ರ ಹಿಂದೆ ಯಾವುದೇ ಆರ್ಟಿಕಲ್ ಇಲ್ಲ. ಶಿ ಡ್ರಿಂಕ್ಸ್ ದ ವಾಟರ್ ಅಂದ್ರೆ ರಾಂಗ್, ಅಥವಾ ಶಿ ಡ್ರಿಂಕ್ಸ್ ಅ ವಾಟರ್ ಅಂದ್ರೂ ಕೂಡ ರಾಂಗ್. ಹಾಗೇನೆ ಲ್ಯಾಂಗ್ವೇಜಸ್ ಅಥವಾ ಸಬ್ಜೆಕ್ಟ್, ಅವುಗಳ ಹಿಂದೆ ಕೂಡ ಯಾವುದೇ ಆರ್ಟಿಕಲ್ ಬರಲ್ಲ. ಐ ಸ್ಟಡಿ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್. ನಾನು ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ಓದ್ತೀನಿ. ಇಲ್ಲಿ ಲ್ಯಾಂಗ್ವೇಜ್ ಅಥವಾ ಸಬ್ಜೆಕ್ಟ್ ಹಿಂದೆ ಯಾವುದೇ ಆರ್ಟಿಕಲ್ ಬರಲ್ಲ. ಹಾಗೇನೆ ಮೀಲ್ಸ್ ಅಂದ್ರೆ ಡಿನ್ನರ್, ಲಂಚ್, ಅವುಗಳ ಹಿಂದೆ ಕೂಡ ಯಾವುದೇ ಆರ್ಟಿಕಲ್ ಬರಲ್ಲ. ಅದೇ ತರ ಡೇಸ್, ಮಂತ್ಸ್, ಅವುಗಳ ಹಿಂದೆ ಕೂಡ ಆರ್ಟಿಕಲ್ ಬರಲ್ಲ. ಫಾರ್ ಎಕ್ಸಾಂಪಲ್, ವಿ ಹ್ಯಾಡ್ ಲಂಚ್ ಎಟ್ ನೂನ್. ವಿ ಹ್ಯಾಡ್ ದ ಲಂಚ್ ಅಂತ ಹೇಳಲ್ಲ, ವಿ ಹ್ಯಾಡ್ ಲಂಚ್ ಎಟ್ ನೂನ್. ನಾನು ಆಗ್ಲೇ ಹೇಳಿದೆ ಎ ಮತ್ತೆ ಆನ್ ಸಿಂಗ್ಯುಲರ್ ನೌನ್ಗಳ ಜೊತೆಗೆ ಯೂಸ್ ಆಗುತ್ತೆ. ಅದೇ ತರ ಆ ನೌನ್ ಕೌಂಟೇಬಲ್ ನೌನ್ ಆಗಿರ್ಬೇಕು ಅಂತ. ಬಟ್ ಇದಕ್ಕೆ ಎಕ್ಸೆಪ್ಷನ್ ಕೂಡ ಇದೆ ಅಂತ ಹೇಳಿದ್ದೆ ನಾನು.
ಯಾಕಂದ್ರೆ ನಾವು ಈ ಆರ್ಟಿಕಲ್ಸ್ ನ ಎ ಮತ್ತೆ ಆನ್ ಅನ್ನ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಜೊತೆಗೂ ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಹೆಡ್ ಏಕ್ ಅಂತ ಹೇಳ್ತೀವಿ, ನನಗೆ ತಲೆನೋವು ಇದೆ ಅಂತ. ಶಿ ಹ್ಯಾಸ್ ಅ ಕೋಲ್ಡ್, ಅವಳಿಗೆ ಶೀತ ಇದೆ. ಇಲ್ಲೆಲ್ಲ ಕೂಡ ಹೆಡ್ ಏಕ್, ಕೋಲ್ಡ್, ಫೀವರ್ ಇವುಗಳ ಹಿಂದೆ ನಾವು ಎ ಅನ್ನೋಂತಹ ಆರ್ಟಿಕಲ್, ಇಂಡೆಫಿನೆಟ್ ಆರ್ಟಿಕಲ್ ನ ಯೂಸ್ ಮಾಡ್ತಾ ಇದೀವಿ. ಇದು ಕೌಂಟೇಬಲ್ ನೌನ್ ಅಲ್ಲ, ಅಂದ್ರೆ 1, 2, 3 ಅಂತ ಎಣ್ಸಕ್ಕಾಗಲ್ಲ. ಆದ್ರೂ ಕೂಡ ಅದ್ರ ಹಿಂದೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಯೂಸ್ ಆಗುತ್ತೆ ಕೆಲವೊಂದು ಡಿಸೀಸ್ ಗಳ ಹಿಂದೆ. ಎಲ್ಲಾ ಡಿಸೀಸ್ ಗಳ ಹಿಂದೆ ಅಲ್ಲ, ಹೆಡ್ ಏಕ್, ಕೋಲ್ಡ್, ಫೀವರ್ ಇಂತಹವುಗಳ ಜೊತೆಗೆ ಮಾತ್ರ ಎ ಯೂಸ್ ಆಗುತ್ತೆ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಶಾರ್ಟ್ ಟರ್ಮ್ ಡಿಸೀಸ್, ಲಾಂಗ್ ಟರ್ಮ್ ಡಿಸೀಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ? ಶಾರ್ಟ್ ಟರ್ಮ್ ಡಿಸೀಸ್ ಅಂಡ್ ಲಾಂಗ್ ಟರ್ಮ್ ಡಿಸೀಸ್. ಶಾರ್ಟ್ ಟರ್ಮ್ ಡಿಸೀಸ್ ಗಳ ಹಿಂದೆ ಎ ಯೂಸ್ ಆಗುತ್ತೆ, ಲಾಂಗ್ ಟರ್ಮ್ ಡಿಸೀಸ್ ಗಳ ಹಿಂದೆ ಆರ್ಟಿಕಲ್ಸ್ ಯೂಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಐ ಹ್ಯಾವ್ ಡಯಾಬಿಟಿಸ್. ಡಯಾಬಿಟಿಸ್ ಅನ್ನೋದು ಲಾಂಗ್ ಟರ್ಮ್ ಡಿಸೀಸ್. ಹಾಗೇನೆ ಕ್ಯಾನ್ಸರ್ ಅನ್ನೋದು ಕೂಡ ಲಾಂಗ್ ಟರ್ಮ್ ಡಿಸೀಸ್. ಅಂತವುಗಳ ಹಿಂದೆ ಯಾವುದೇ ಆರ್ಟಿಕಲ್ ಯೂಸ್ ಆಗಲ್ಲ. ಅದೇ ಶಾರ್ಟ್ ಟರ್ಮ್ ಡಿಸೀಸ್ ಆಗಿದ್ರೆ ಹೆಡ್ ಏಕ್, ಕೋಲ್ಡ್, ಫೀವರ್ ಇವೆಲ್ಲ ಬಂದು ಒಂದು ವಾರದಲ್ಲಿ ರಿಕವರಿ ಆಗುತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಡಿಸೀಸ್ಗಳು, ಇಂತಹವುಗಳ ಹಿಂದೆ ಎ ಯೂಸ್ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಇದೊಂದು ಟ್ರಿಕ್. ಐ ಹ್ಯಾವ್ ಅ ಹೆಡ್ ಏಕ್, ಶಿ ಹ್ಯಾಸ್ ಅ ಕೋಲ್ಡ್, ಹಿ ಈಸ್ ಸಫರಿಂಗ್ ಫ್ರಮ್ ಅ ಫೀವರ್. ಅರ್ಥ ಆಯ್ತಲ್ವಾ? ಶಿ ಹ್ಯಾಸ್ ಕೋಲ್ಡ್ ಅಂತ ಹೇಳ್ಬಾರ್ದು, ಶಿ ಹ್ಯಾಸ್ ಅ ಕೋಲ್ಡ್, ಅ ಬರಬೇಕು, ಅಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ ಬರಬೇಕು. ಅದೇ ತರ ಲಾಂಗ್ ಟರ್ಮ್ ಡಿಸೀಸ್ ಆಗಿದ್ರೆ ಯಾವುದೇ ಆರ್ಟಿಕಲ್ ಬರಲ್ಲ. ಐ ಹ್ಯಾವ್ ಡಯಾಬಿಟಿಸ್, ಶಿ ಈಸ್ ರಿಕವರಿಂಗ್ ಫ್ರಮ್ ಕ್ಯಾನ್ಸರ್. ನೆಕ್ಸ್ಟ್ ಸಿನಾರಿಯೋ ನೋಡಿ, ವಿತ್ ಜನರಲ್ ಪೇನ್ ಆರ್ ಬಾಡಿ ಇಶ್ಯೂಸ್. ಇದು ಕೂಡ ಶಾರ್ಟ್ ಟರ್ಮ್ ಅಲ್ವಾ, ಬಾಡಿ ಪೇನ್. ಹಾಗಾಗಿ ಅದ್ರ ಹಿಂದೆ ಎ ಯೂಸ್ ಆಗಿದೆ. ಐ ಹ್ಯಾವ್ ಅ ಬಾಡಿ ಪೇನ್, ಐ ಫೀಲ್ ಅ ಶಾರ್ಪ್ ಪೇನ್ ಇನ್ ಮೈ ಆರ್ಮ್, ಅ ಶಾರ್ಪ್ ಪೇನ್. ಇದು ಕೂಡ ಶಾರ್ಟ್ ಟರ್ಮ್, ಹಾಗಾಗಿ ಅ ಯೂಸ್ ಆಗಿದೆ. ಶಿ ಹ್ಯಾಸ್ ಅ ಸೋರ್ ಥ್ರಾಟ್, ಅವಳಿಗೆ ಗಂಟಲು ನೋವಿದೆ. ನೆಕ್ಸ್ಟ್, ವಿತ್ ಟೈಮ್ ಎಕ್ಸ್ಪ್ರೆಷನ್ಸ್. ಡ್ಯೂರೇಷನ್ಸ್ ಅನ್ನ ಮೆನ್ಷನ್ ಮಾಡುವಾಗ ನಾವು ಎ ಅಥವಾ ಆನ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಇನ್ ಆನ್ ಅವರ್. ಒಂದ್ ತಾಸಲ್ಲಿ ನಾನು ನಿಮಗೆ ಕಾಲ್ ಮಾಡ್ತೀನಿ. ಇಲ್ಲಿ ನಾವಿಲ್ಲಿ ಸ್ಪೆಸಿಫಿಕ್ ಟೈಮ್ ಅನ್ನ ಹೇಳ್ತಾ ಇಲ್ಲ, ಒಂದ್ ತಾಸು ಅಂತ ಹೇಳ್ತಾ ಇದೀವಿ, ಡ್ಯೂರೇಷನ್ ನ ಹೇಳ್ತಾ ಇದೀವಿ. ಹಾಗಾಗಿ ಇಲ್ಲಿ ಆನ್ ಯೂಸ್ ಆಗಿದೆ, ಇಂಡೆಫಿನೆಟ್ ಆರ್ಟಿಕಲ್. ಅದೇ ತರ ವಿ ಹ್ಯಾಡ್ ಲಂಚ್ ಆಫ್ಟರ್ ಅ ಲಾಂಗ್ ಡೇ. ತುಂಬಾ ಸಮಯದ ನಂತರ ನಾವು ಊಟ ಮಾಡಿದ್ವಿ. ಅ ಲಾಂಗ್ ಡೇ, ಇಲ್ಲೂ ಕೂಡ ನಾವು ಡ್ಯೂರೇಷನ್ ನ ಹೇಳ್ತಾ ಇದೀವಿ, ತುಂಬಾ ಸಮಯದ ನಂತರ ಅಂತ. ಯಾವುದೇ ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ, ಹಾಗಾಗಿ ಇಲ್ಲಿ ಅ ಯೂಸ್ ಆಗಿದೆ. ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದ್ರೆ ಆನ್, ಕಾನ್ಸನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದ್ರೆ ಎ. ನೆಕ್ಸ್ಟ್ ನೋಡಿ, ಯೂಸ್ ದ ಫಾರ್ ಸ್ಪೆಸಿಫಿಕ್ ರೆಫರೆನ್ಸಸ್. ಅದೇ ನಾವು ಈ ತರ ಹೇಳಿದ್ರೆ ಸಂಜೆ, ಬೆಳಿಗ್ಗೆ, ಮಧ್ಯಾಹ್ನ ಅಥವಾ ಇಡೀ ದಿನ ಇಂತಹ ಶಬ್ದಗಳ ಜೊತೆಗೆ ನಾವು ದ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿಲ್ ಮೀಟ್ ಇನ್ ದಿ ಈವ್ನಿಂಗ್. ಇಲ್ಲಿ ದಿ ಬಂದಿದೆ, ಯಾಕೆ? ಈವ್ನಿಂಗ್ ಅಂತ ಬಂದಿರೋದಕ್ಕೆ. ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ ಸಂಜೆ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಸ್ಪೆಂಡ್ ದಿ ಎಂಟೈರ್ ಡೇ ರೀಡಿಂಗ್. ಇಡೀ ದಿನ ನಾನು ಓದ್ತಾ ಕಳೆದೆ. ಎಂಟೈರ್ ಡೇ, ಇದ್ರ ಹಿಂದೆ ಕೂಡ ದಿ ಯೂಸ್ ಆಗುತ್ತೆ. ನೆಕ್ಸ್ಟ್, ವಿತ್ ಫುಡ್ ಅಂಡ್ ಮೀಲ್ಸ್, ಅಂದ್ರೆ ಲಂಚ್, ಡಿನ್ನರ್ ಇವುಗಳನ್ನ ನಾವು ಕಾಮನ್ ಆಗಿ ಯೂಸ್ ಮಾಡೋದಾದ್ರೆ ಆಗ ಅವುಗಳ ಹಿಂದೆ ಯಾವುದೇ ಆರ್ಟಿಕಲ್ ಯೂಸ್ ಆಗಲ್ಲ. ಅದೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರೆ ಆಗ ಅದರ ಹಿಂದೆ ದ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಲಂಚ್ ಎಟ್ ನೂನ್. ನಾನು ಮಧ್ಯಾಹ್ನ ಊಟ ಮಾಡಿದೆ. ಅದೇ ತರ ವಿ ಏಟ್ ಡಿನ್ನರ್ ಟುಗೆದರ್. ನಾವು ಒಟ್ಟಿಗೆ ಊಟ ಮಾಡಿದ್ವಿ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಏನು ಡಿನ್ನರ್ ಬಗ್ಗೆ ಅಥವಾ ಲಂಚ್ ಬಗ್ಗೆ ಹೇಳ್ತಾ ಇಲ್ಲ, ಹಾಗಾಗಿ ಯಾವುದೇ ಆರ್ಟಿಕಲ್ ಅದ್ರ ಹಿಂದೆ ಯೂಸ್ ಆಗಿಲ್ಲ. ಲಂಚ್ ಅಂದ್ರೆ ಮಧ್ಯಾಹ್ನದ ಊಟ, ಡಿನ್ನರ್ ಅಂದ್ರೆ ರಾತ್ರಿ ಊಟ. ಅದೇ ನಾವು ಅದನ್ನ ಸ್ಪೆಸಿಫಿಕ್ ರೆಫರೆನ್ಸ್ ಮಾಡಿ ಹೇಳ್ತಾ ಇದ್ರೆ ಆಗ ಎ, ಆನ್ ಅಥವಾ ದ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಅ ಡೆಲಿಷಿಯಸ್ ಲಂಚ್ ಟುಡೇ. ಇವತ್ತು ನಾನು ತುಂಬಾ ಸ್ವಾದಿಷ್ಟವಾಗಿರುವಂತ ಊಟ ಮಾಡಿದೆ. ಆ ಲಂಚ್ ನ ನಾವು ಸ್ಪೆಸಿಫಿಕ್ ಆಗಿ ರೆಫರ್ ಮಾಡಿ ಹೇಳ್ತಾ ಇದೀವಿ, ಅ ಡೆಲಿಷಿಯಸ್ ಲಂಚ್ ಅಂತ. ನೆಕ್ಸ್ಟ್ ನೋಡಿ, ಶಿ ಪ್ರಿಪೇರ್ಡ್ ದ ಡಿನ್ನರ್ ಫಾರ್ ದ ಗೆಸ್ಟ್ಸ್. ಅತಿಥಿಗಳಿಗೆ ಅವಳು ಊಟವನ್ನ ರೆಡಿ ಮಾಡಿದ್ಲು, ಪ್ರಿಪೇರ್ ಮಾಡಿದ್ಲು. ಇಲ್ಲಿ ಡಿನ್ನರ್ ಅನ್ನೋದು ಸ್ಪೆಸಿಫಿಕ್ ಆಗಿದೆ, ಹಾಗಾಗಿ ದ ಯೂಸ್ ಆಗಿದೆ. ನೆಕ್ಸ್ಟ್ ಒನ್ ನೋಡಿ, ವಿತ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ಸ್. ಜನರಲ್ ರೆಫರೆನ್ಸ್ ಮತ್ತೆ ಸ್ಪೆಸಿಫಿಕ್ ರೆಫರೆನ್ಸ್ ಇದೆರಡರ ಡಿಫರೆನ್ಸ್ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಹಿ ಇಸ್ ರೀಡಿಂಗ್ ಅ ಬುಕ್. ಅವನೊಂದು ಪುಸ್ತಕ ಓದ್ತಿದ್ದಾನೆ. ನಿಮ್ಗೆ ಗೊತ್ತಿಲ್ಲ ಯಾವನು ಯಾವ ಪುಸ್ತಕ ಓದ್ತಿದ್ದಾನೆ ಅಂತ, ಆಗ ಅದು ಜನರಲ್ ರೆಫರೆನ್ಸ್. ಅರ್ಥ ಆಯ್ತಾ? ಒಂದು ಪುಸ್ತಕ ಓದ್ತಿದ್ದಾನೆ ನಿಜ, ಬಟ್ ಅದು ಯಾವ್ದು ಅಂತ ನಿಮಗೆ ಗೊತ್ತಿಲ್ಲ, ಆ ಪುಸ್ತಕ ಯಾವ್ದು ಅಂತ ಗೊತ್ತಿಲ್ಲ ನಿಮ್ಗೆ. ಹಾಗಾಗಿ ನೀವೇನ್ ಹೇಳ್ತೀರಾ? ಹಿ ಇಸ್ ರೀಡಿಂಗ್ ಅ ಬುಕ್, ಅವನೊಂದು ಪುಸ್ತಕ ಓದ್ತಿದ್ದಾನೆ ಅಂತ. ಈ ಸ್ಪೆಸಿಫಿಕ್ ರೆಫರೆನ್ಸ್ ಅಲ್ಲಿ ನೋಡಿ, ಹಿ ಇಸ್ ರೀಡಿಂಗ್ ದ ಬುಕ್ ಯು ಗೇವ್ ಹಿಮ್. ನೀನು ಅವನಿಗೆ ಕೊಟ್ಟಿರುವಂತ ಪುಸ್ತಕನ ಅವನು ಓದ್ತಿದ್ದಾನೆ. ಅಂದ್ರೆ ಇಲ್ಲಿ ಅವನು ಯಾವ ಪುಸ್ತಕ ಓದ್ತಿದ್ದಾನೆ ಅನ್ನೋದು ಹೇಳುವವನಿಗೆ ಗೊತ್ತು. ಯಾವ ಪುಸ್ತಕ ಅದು? ನೀನ್ ಅವನಿಗೆ ಯಾವ ಪುಸ್ತಕ ಕೊಟ್ಟಿದ್ಯೋ ಅದೇ ಪುಸ್ತಕವನ್ನ ಅವನು ಓದ್ತಿದ್ದಾನೆ. ಇಲ್ಲಿ ಅದೇ ಪುಸ್ತಕ ಅನ್ನೋದು ಸ್ಪೆಸಿಫಿಕ್ ರೆಫರೆನ್ಸ್, ಅದ್ರ ಹಿಂದೆ ದ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಸಾ ಅ ಬರ್ಡ್ ಇನ್ ದ ಗಾರ್ಡನ್. ಗಾರ್ಡನ್ ಅಲ್ಲಿ ನಾನೊಂದು ಪಕ್ಷಿ ನೋಡಿದೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಯಾವ ಪಕ್ಷಿ ಅಂತ. ಇಲ್ಲಿ ನೋಡಿ, ಐ ಸಾ ದ ಬರ್ಡ್ ಸಿಟ್ಟಿಂಗ್ ಆನ್ ದ ಟ್ರೀ. ನಾನು ಮರದ ಮೇಲೆ ಕುಳಿತುಕೊಂಡಿರೋ ಪಕ್ಷಿ ನೋಡಿದೆ. ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ ಯಾವ ಪಕ್ಷಿ ಅಂತ. ಯಾವ ಪಕ್ಷಿ ಅದು? ಮರದ ಮೇಲೆ ಕುಳಿತುಕೊಂಡಿರುವಂತಹ ಪಕ್ಷಿ. ಸೊ ಈ ತರ ಸ್ಪೆಸಿಫಿಕ್ ರೆಫರ್ ಮಾಡಿ ಹೇಳುವಾಗ ದ ಯೂಸ್ ಆಗುತ್ತೆ. ಜನರಲ್ ರೆಫರೆನ್ಸ್ ಆಗಿದ್ರೆ
ಅ ಅಥವಾ ಆನ್ ಯೂಸ್ ಆಗುತ್ತೆ. ಸೊ ಈಗ ಜನರಲ್ ರೆಫರೆನ್ಸ್ ಮತ್ತೆ ಸ್ಪೆಸಿಫಿಕ್ ರೆಫರೆನ್ಸ್ ನ ಡಿಫರೆನ್ಸ್ ಏನು ಅಂತ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಸಿನಾರಿಯೋ ನೋಡಿ, ವಿತ್ ಪ್ಲೂರಲ್ ಅಂಡ್ ಅನ್ಕೌಂಟಬಲ್ ನೌನ್ಸ್. ಜನರಲ್ ಆಗಿ ಹೇಳುವಾಗ ಯಾವುದೇ ಆರ್ಟಿಕಲ್ ಯೂಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಕ್ಯಾಟ್ಸ್ ಆರ್ ಲವ್ಲಿ ಅನಿಮಲ್ಸ್, ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್. ಇಲ್ಲಿ ನಾವು ಇದನ್ನ ಜನರಲ್ ಆಗಿ ಯೂಸ್ ಮಾಡ್ತಾ ಇದೀವಿ, ಹಾಗಾಗಿ ಯಾವುದೇ ಆರ್ಟಿಕಲ್ ಬರಲ್ಲ. ಇಲ್ಲಿ ಹೇಗೆ ಇದು ಜನರಲ್ ಅಂದ್ರೆ, ನಾವು ಇಲ್ಲಿ ಕ್ಯಾಟ್ಸ್ ಅಂತ ಒಂದಿಷ್ಟು ಬೆಕ್ಕುಗಳನ್ನ ಕೈ ತೋರಿಸಿ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ ಕ್ಯಾಟ್ಸ್ ಆರ್ ಲವ್ಲಿ ಅನಿಮಲ್ಸ್ ಅಂತ. ಜನರಲ್ ಆಗಿ ಹೇಳ್ತಾ ಇದೀವಿ ಕ್ಯಾಟ್ಸ್ ಆರ್ ಲವ್ಲಿ ಅನಿಮಲ್ಸ್ ಅಂತ. ಅದೇ ಸ್ಪೆಸಿಫಿಕ್ ಆಗಿ ನಾವು ಅದನ್ನ ರೆಫರ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್, ದ ಕ್ಯಾಟ್ಸ್ ಇನ್ ಮೈ ಹೌಸ್ ಆರ್ ಪ್ಲೇಫುಲ್. ಇಲ್ಲಿ ನಾವು ಬೆಕ್ಕುಗಳ ಬಗ್ಗೆ ಮಾತಾಡ್ತಾ ಇದೀವಿ. ಯಾವ ಬೆಕ್ಕುಗಳು? ನಮ್ಮ ಮನೆಯಲ್ಲಿ ಇರುವಂತಹ ಬೆಕ್ಕುಗಳು. ಸ್ಪೆಸಿಫಿಕ್ ಆಗಿ ಅದೇ ಬೆಕ್ಕುಗಳ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ಮನೆಯಲ್ಲಿ ಇರುವಂತಹ ಬೆಕ್ಕುಗಳ ಬಗ್ಗೆ. ಹಾಗಾಗಿ ಇಲ್ಲಿ ದ ಕ್ಯಾಟ್ಸ್ ಅಂತ ಬಂದಿದೆ. ಅದೇ ತರ, ದ ಕಾಫಿ ಯು ಮೇಡ್ ಈಸ್ ಡೆಲಿಷಿಯಸ್. ನೀನ್ ಮಾಡಿರುವಂತ ಈ ಕಾಫಿ ಡೆಲಿಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ವಿತ್ ಪ್ರೊಫೆಷನ್ಸ್ ಅಂಡ್ ರೋಲ್ಸ್. ಯಾವುದೇ ಒಬ್ಬ ವ್ಯಕ್ತಿಯ ಪ್ರೊಫೆಷನ್ ಅನ್ನ ಹೇಳುವಾಗ ಅದರ ಹಿಂದೆ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಆಗುತ್ತೆ, ಎ ಅಥವಾ ಆನ್. ಫಾರ್ ಎಕ್ಸಾಂಪಲ್, ಶಿ ಇಸ್ ಅ ಡಾಕ್ಟರ್. ಅವಳು ಒಬ್ಳು ವೈದ್ಯೆ. ಡಾಕ್ಟರ್ ಅನ್ನೋದು ಪ್ರೊಫೆಷನ್, ಹಾಗಾಗಿ ಅದರ ಹಿಂದೆ ಇಂಡೆಫಿನೆಟ್ ಆರ್ಟಿಕಲ್ ಎ ಯೂಸ್ ಆಗಿದೆ. ಹಿ ವಾಂಟ್ಸ್ ಟು ಬಿ ಅನ್ ಆರ್ಟಿಸ್ಟ್. ಇಲ್ಲಿ ಆರ್ಟಿಸ್ಟ್ ಅನ್ನೋದು ಒಂದು ಪ್ರೊಫೆಷನ್, ಹಾಗಾಗಿ ಅದರ ಹಿಂದೆ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಆಗಿದೆ, ಆನ್. ನೆಕ್ಸ್ಟ್ ಸಿನಾರಿಯೋ, ಇದನ್ನ ಆಲ್ರೆಡಿ ಹೇಳಿದೀನಿ ನಾನು, ವಿತ್ ಯುನಿಕ್ ಆರ್ ಸ್ಪೆಸಿಫಿಕ್ ಥಿಂಗ್ಸ್. ಸೂರ್ಯ, ಚಂದ್ರ ಇವೆಲ್ಲವೂ ಕೂಡ ಯುನಿಕ್ ಅಥವಾ ಸ್ಪೆಸಿಫಿಕ್, ಹಾಗಾಗಿ ಇದರ ಹಿಂದೆ ದ ಯೂಸ್ ಆಗುತ್ತೆ ಅಂತ. ದ ಸನ್. ನೆಕ್ಸ್ಟ್, ಆರ್ಟಿಕಲ್ಸ್ ನ ಬಳಸುವಾಗ ನಾವು ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ನೋಡೋಣ. ಯೂಸಿಂಗ್ ಅನ್ ಆರ್ಟಿಕಲ್ ವಿತ್ ಅನ್ಕೌಂಟಬಲ್ ನೌನ್. ಶಿ ಗೇವ್ ಮಿ ಅ ವಾಟರ್. ವಾಟರ್ ಅನ್ನೋದು ಅನ್ಕೌಂಟಬಲ್ ನೌನ್, ಅದರ ಹಿಂದೆ ಆರ್ಟಿಕಲ್ಸ್ ನ ಯೂಸ್ ಮಾಡಬಹುದಾ? ಇಲ್ಲ. ಹಾಗಾಗಿ ಸರಿಯಾದ ಸೆಂಟೆನ್ಸ್ ಹೇಗಿರುತ್ತೆ? ಶಿ ಗೇವ್ ಮಿ ವಾಟರ್. ಅವಳು ನನಗೆ ನೀರು ಕೊಟ್ಲು. ಶಿ ಗೇವ್ ಮಿ ಅ ವಾಟರ್ ಅಂತ ಹೇಳಬಾರ್ದು. ನೆಕ್ಸ್ಟ್ ಒನ್, ಯೂಸಿಂಗ್ ದ ರಾಂಗ್ ಇಂಡೆಫಿನೆಟ್ ಆರ್ಟಿಕಲ್. ಶಿ ಇಸ್ ಆನ್ ಟೀಚರ್. ಇಲ್ಲಿ ಟೀಚರ್ ಅನ್ನೋದು ಯಾವ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ? ಕಾನ್ಸೊನೆಂಟ್ ಸೌಂಡ್, ಹಾಗಾಗಿ ಎ ಬರಬೇಕು, ಆನ್ ಅಲ್ಲ. ವಾವೆಲ್ ಸೌಂಡ್ ಆಗಿದ್ರೆ ಮಾತ್ರ ಆನ್ ಬರ್ತಿತ್ತು. ಶಿ ಇಸ್ ಅ ಟೀಚರ್, ಇದು ಸರಿ. ನೆಕ್ಸ್ಟ್ ಒನ್, ಆಮಿಟಿಂಗ್ ದ ಫಾರ್ ಸ್ಪೆಸಿಫಿಕ್ ಥಿಂಗ್ಸ್. ಸ್ಪೆಸಿಫಿಕ್ ಥಿಂಗ್ಸ್ ನ ಹಿಂದೆ ದ ನ ಬಳಸಬೇಕು, ನಾವು ಅದನ್ನ ಬಿಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ವೆಂಟ್ ಟು ಪಾರ್ಕ್. ನಾವೊಂದು ಪಾರ್ಕ್ ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ರೆ ಇಲ್ಲಿ ಅದರ ಹಿಂದೆ ದ ಯೂಸ್ ಆಗಬೇಕು, ವಿ ವೆಂಟ್ ಟು ದ ಪಾರ್ಕ್ ಅಂತ. ಇದಿಷ್ಟು ಕಾಮನ್ ಮಿಸ್ಟೇಕ್ಗಳು. ಓಕೆ, ಇವಾಗ ಅರ್ಥ ಆಗಿದೆ ಅಲ್ವಾ ಆರ್ಟಿಕಲ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ? ನೀವೊಂದು ಸಫಾರಿ ಹೋಗಿದ್ರಿ ಅಂತ ಅನ್ಕೊಳ್ಳಿ, ಅಲ್ಲೊಂದು ಆನೆಯನ್ನ ನೋಡ್ತೀರಾ. ಆ ಆನೆಗೆ ಉದ್ದವಾದ ದಂತಗಳಿರುತ್ತೆ. ಇದನ್ನ ನೀವು ಸಫಾರಿ ಮುಗಿಸ್ಕೊಂಡು ಬಂದ್ಮೇಲೆ ನಿಮ್ಮ ಫ್ರೆಂಡ್ಗೆ ಹೇಳಬೇಕು. ಆಗ ನೀವು ಅದನ್ನ ಹೇಗೆ ಹೇಳ್ತೀರಾ? ಐ ಸಾ ಆನ್ ಎಲಿಫೆಂಟ್ ಇನ್ ದ ಸಫಾರಿ. ಯಾಕೆ ಇಲ್ಲಿ ಆನ್ ಎಲಿಫೆಂಟ್? ನೀವು ಯಾವ ವ್ಯಕ್ತಿಗೆ ಹೇಳ್ತಾ ಇದ್ದೀರೋ ಅವರಿಗೆ ಆನೆಯನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಸಫಾರಿಯಲ್ಲಿ ಒಂದು ಆನೆಯನ್ನು ನೋಡಿದೆ, ಅದೇ ತರ ಹೇಳ್ಬೇಕಲ್ವಾ? ನಾನು ಸಫಾರಿಗೆ ಹೋದಾಗ ಒಂದು ಆನೆ ನೋಡಿದೆ ಅಂತ, ಒಂದು ಆನೆ ನೋಡಿದೆ ಅಂತ ಹೇಳ್ಬೇಕು. ನಾನು ಸಫಾರಿಗೆ ಹೋದಾಗ ಈ ಆನೆ ನೋಡಿದೆ ಅಂತ ಹೇಳಕ್ಕಾಗಲ್ಲ. ಆನೆ ಅಲ್ಲೇ ಪಕ್ಕದಲ್ಲಿದ್ರೆ ಆಗ ಅದನ್ನ ಕೈ ತೋರಿಸಿ ಹೇಳ್ಬೋದು ಈ ಆನೆ ನೋಡಿದೆ ಅಂತ. ಬಟ್ ಸಫಾರಿಯಲ್ಲಿ ನೋಡಿದ್ದು, ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಆನೆ ಬಗ್ಗೆ, ಹಾಗಾಗಿ ಒಂದು ಆನೆ ನೋಡಿದೆ ಅಂತ ಹೇಳ್ತೀವಿ. ಸೊ ಇದು ಸ್ಪೆಸಿಫಿಕ್ ಅಲ್ಲ, ಹಾಗಾಗಿ ಆನ್ ಯೂಸ್ ಆಗಿದೆ. ನೆಕ್ಸ್ಟ್ ನೋಡಿ, ದಿ ಎಲಿಫೆಂಟ್ ಹ್ಯಾಡ್ ಲಾಂಗ್ ಟಸ್ಕ್ಸ್. ಆ ಆನೆ ಉದ್ದವಾದ ದಂತಗಳನ್ನ ಹೊಂದಿತ್ತು. ಇಲ್ಲಿ ಆ ಆನೆ ಅಂದ್ರೆ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿರೋ ಆನೆಯ ಬಗ್ಗೆ ಹೇಳ್ತಾ ಇದ್ದೀರಾ, ಹಾಗಾಗಿ ಇಲ್ಲಿ ದಿ ಎಲಿಫೆಂಟ್ ಅಂತ ಬಂದಿದೆ. ಫಸ್ಟ್ ಯಾಕೆ ಆನ್ ಎಲಿಫೆಂಟ್ ಅಂತ ಬಂತು? ನೀವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ನಾನೊಂದು ಆನೆಯನ್ನು ನೋಡಿದೆ ಅಂತ. ನೆಕ್ಸ್ಟ್ ಹೇಳುವಾಗ ಆ ಆನೆ ಉದ್ದವಾದ ದಂತಗಳನ್ನ ಹೊಂದಿತ್ತು ಅಂತ ಹೇಳ್ತಿದ್ದೀರಾ. ಸೊ ಎರಡನೇ ಬಾರಿಗೆ ಹೇಳುವಾಗ ಸ್ಪೆಸಿಫಿಕ್ ಆಗಿ ಅದೇ ಆನೆಯ ಬಗ್ಗೆ ಹೇಳ್ತಾ ಇರೋದಕ್ಕೆ ದಿ ಎಲಿಫೆಂಟ್ ಅಂತ ಯೂಸ್ ಆಗಿದೆ. ಈ ಡಿಫರೆನ್ಸ್ ಅರ್ಥ ಆದ್ರೆ ನಿಮ್ಗೆ ಆರ್ಟಿಕಲ್ಸ್ ಬಗ್ಗೆ ಅರ್ಥ ಆಗಿದೆ ಅಂತ ಅರ್ಥ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವಾಗ ಆನ್ ಎಲಿಫೆಂಟ್ ಬಂದಿದೆ, ನೆಕ್ಸ್ಟ್ ಅದೇ ಆನೆಯ ಬಗ್ಗೆ ಮಾತಾಡ್ತಾ ಇರುವಾಗ ದಿ ಎಲಿಫೆಂಟ್ ಅಂತ ಬಂದಿದೆ. ಸೊ ಇದು ಡೆಫಿನೆಟ್ ಆರ್ಟಿಕಲ್ಸ್ ಮತ್ತೆ ಇಂಡೆಫಿನೆಟ್ ಆರ್ಟಿಕಲ್ಸ್ ನಡುವೆ ಇರುವಂತಹ ಡಿಫರೆನ್ಸ್. ನೆಕ್ಸ್ಟ್ ನಾವು ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ನೋಡೋಣ. ಅಗೇನ್ ಒಂದು ಸ್ಟೋರಿ ಇರುತ್ತೆ, ಸಿಂಪಲ್ ಆಗಿರುವಂತದ್ದು. ನೀವು ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲಿ ಆರ್ಟಿಕಲ್ಸ್ ಯೂಸ್ ಆಗಿದೆ, ಯಾಕೆ ಯೂಸ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಇವಾಗ ಸ್ಟೋರಿ ಏನಿದೆ ಅಂತ ನೋಡೋಣ. ಯೆಸ್ಟರ್ಡೇ ಐ ವೆಂಟ್ ಟು ದ ಮಾರ್ಕೆಟ್ ವಿತ್ ಮೈ ಫ್ರೆಂಡ್ ರವಿ. ನಿನ್ನೆ ನಾನು ನನ್ನ ಫ್ರೆಂಡ್ ರವಿ ಜೊತೆಗೆ ಮಾರ್ಕೆಟ್ಗೆ ಹೋದೆ. ಮಾರ್ಕೆಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಪ್ಲೇಸ್, ಹಾಗಾಗಿ ದ ಮಾರ್ಕೆಟ್. ಇಟ್ ವಾಸ್ ಅ ಸನ್ನಿ ಡೇ. ಸನ್ನಿ ಡೇ ಅಂದ್ರೆ ಅವತ್ತು ಬಿಸಿಲಿತ್ತು ಅಂತ. ಅಂಡ್ ವಿ ಡಿಸೈಡೆಡ್ ಟು ಬೈ ಸಮ್ ಗ್ರಾಸರೀಸ್. ನಾವು ಒಂದಿಷ್ಟು ಕಿರಾಣಿ ಸಾಮಾನುಗಳನ್ನ ಖರೀದಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ವಿ. ವೆನ್ ವಿ ಅರೈವ್ಡ್ ವಿ ಸಾ ಆನ್ ಓಲ್ಡ್ ಮ್ಯಾನ್ ಸೆಲ್ಲಿಂಗ್ ಫ್ರೆಶ್ ವೆಜಿಟೇಬಲ್ಸ್. ನಾವು ಅಲ್ಲಿಗೆ ಬಂದಾಗ, ಮಾರ್ಕೆಟ್ಗೆ ಬಂದಾಗ ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ಮಾರ್ತಾ ಇರುವ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನ ನೋಡಿದ್ವಿ. ಆನ್ ಓಲ್ಡ್ ಮ್ಯಾನ್. ವಾವೆಲ್ ಸೌಂಡ್ ಇಂದ ಸ್ಟಾರ್ಟ್ ಆಗಿದೆ ಈ ವರ್ಡ್, ಹಾಗಾಗಿ ಆನ್ ಬಂದಿದೆ. ಹಿ ಹ್ಯಾಡ್ ಅ ಬಿಗ್ ಬಾಸ್ಕೆಟ್ ಫುಲ್ ಆಫ್ ಕ್ಯಾರೆಟ್ಸ್, ಟೊಮ್ಯಾಟೋಸ್ ಅಂಡ್ ಆನಿಯನ್ಸ್. ಅವನ ಹತ್ರ ಏನಿತ್ತು? ಅ ಬಿಗ್ ಬಾಸ್ಕೆಟ್, ಅದರಲ್ಲಿ ಫುಲ್ ಕ್ಯಾರೆಟ್ಸ್, ಟೊಮ್ಯಾಟೋಸ್ ಅಂಡ್ ಆನಿಯನ್ಸ್ ಇದ್ವು. ವಿ ಫಸ್ಟ್ ಬಾಟ್ ಆನ್ ಆರೆಂಜ್ ಬಿಕಾಸ್ ರವಿ ಲವ್ಸ್ ಫ್ರೂಟ್ಸ್. ನಾವು ಫಸ್ಟ್ ಏನ್ ಮಾಡಿದ್ವಿ?
ಒಂದು ಆರೆಂಜ್ ಅನ್ನ ಬೈ ಮಾಡಿದ್ವಿ, ಯಾಕಂದ್ರೆ ರವಿಗೆ ಫ್ರೂಟ್ಸ್ ಅಂದ್ರೆ ಇಷ್ಟ. ದೆನ್ ವಿ ವೆಂಟ್ ಟು ಅನದರ್ ಸ್ಟಾಲ್ ಅಂಡ್ ಸಾ ಅ ಕ್ಯಾಟ್ ಸ್ಲೀಪಿಂಗ್ ಅಂಡರ್ ಅ ಟೇಬಲ್. ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಲ್ಗೆ ಹೋದ್ವಿ, ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲಿ ಒಂದು ಬೆಕ್ಕು ಒಂದು ಟೇಬಲ್ ನ ಕೆಳಗೆ ಮಲಗಿರೋದನ್ನ ನೋಡಿದ್ವಿ. ದ ಕ್ಯಾಟ್ ಲುಕ್ ಸೋ ಬ್ಯೂಟಿಫುಲ್. ಆ ಬೆಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ ಅ ಕ್ಯಾಟ್ ಅಂತ ಇದೆ, ಅಂದ್ರೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇಲ್ಲಿ ನಾವು. ನೆಕ್ಸ್ಟ್ ಅದೇ ಬೆಕ್ಕಿನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ದ ಕ್ಯಾಟ್ ಅಂತ ಬಂದಿದೆ. ನೆಕ್ಸ್ಟ್ ವಿ ವೆಂಟ್ ಟು ದ ಬೇಕರಿ ಟು ಬೈ ಬ್ರೆಡ್. ನೆಕ್ಸ್ಟ್ ನಾವು ಬೇಕರಿಗೆ ಹೋದ್ವಿ ಬ್ರೆಡ್ ನ ಖರೀದಿ ಮಾಡೋದಕ್ಕೆ. ರವಿ ಚೋಸ್ ಅ ಲೋಫ್ ಆಫ್ ಬ್ರೆಡ್ ಅಂಡ್ ಐ ಬಾಟ್ ಅನ್ ಆಪಲ್ ಪೈ. ಅ ಲೋಫ್ ಆಫ್ ಬ್ರೆಡ್ ಅಂದ್ರೆ ಬ್ರೆಡ್ ನ ಒಂದು ಸ್ಲೈಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅ ಬ್ರೆಡ್ ಅಂತ ಹೇಳೋ ಹಾಗಿಲ್ಲ, ಅ ಲೋಫ್ ಆಫ್ ಬ್ರೆಡ್. ಅಂಡ್ ಐ ಬಾಟ್ ಅನ್ ಆಪಲ್ ಪೈ. ನಾನು ಒಂದು ಆಪಲ್ ಪೈ ನ ತಗೊಂಡೆ. ದ ಬೇಕರ್ ಟೋಲ್ಡ್ ಅಸ್ ದಟ್ ದ ಬ್ರೆಡ್ ವಾಸ್ ಫ್ರೆಶ್ ಅಂಡ್ ವಾರ್ಮ್. ಬೇಕರ್ ಏನ್ ಹೇಳ್ತಾನೆ, ಬ್ರೆಡ್ ಫ್ರೆಶ್ ಆಗಿದೆ ಮತ್ತೆ ಬಿಸಿ ಆಗಿದೆ ಅಂತ ಹೇಳ್ತಾನೆ. ಆಫ್ಟರ್ ಶಾಪಿಂಗ್ ವಿ ಸ್ಟಾಪ್ಡ್ ಎಟ್ ಅ ಸ್ಮಾಲ್ ಕೆಫೆ. ಶಾಪಿಂಗ್ ಆದ್ಮೇಲೆ ನಾವು ಒಂದು ಸ್ಮಾಲ್ ಕೆಫೆಗೆ ಹೋದ್ವಿ. ವಿ ಆರ್ಡರ್ಡ್ ಅ ಕಪ್ ಆಫ್ ಟೀ ಅಂಡ್ ಅ ಸ್ಯಾಂಡ್ವಿಚ್. ನಾವಲ್ಲಿ ಏನ್ ಆರ್ಡರ್ ಮಾಡಿದ್ವಿ, ಅ ಕಪ್ ಆಫ್ ಟೀ, ಒಂದು ಕಪ್ ಟೀ ಅನ್ನ ಹಾಗೆ ಒಂದು ಸ್ಯಾಂಡ್ವಿಚ್ ಅನ್ನ ಆರ್ಡರ್ ಮಾಡಿದ್ವಿ. ವೈಲ್ ಈಟಿಂಗ್ ವಿ ಟಾಕ್ಡ್ ಅಬೌಟ್ ಅವರ್ ಪ್ಲಾನ್ಸ್ ಫಾರ್ ದ ವೀಕೆಂಡ್. ವೈಲ್ ಈಟಿಂಗ್ ಅಂದ್ರೆ ತಿಂತಾ ಇರುವಾಗ ಈ ವೀಕೆಂಡ್ ಪ್ಲಾನ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ರವಿ ಸೆಡ್ ಹಿ ವಾಂಟೆಡ್ ಟು ವಿಸಿಟ್ ದ ಪಾರ್ಕ್. ರವಿ ತಾನು ಪಾರ್ಕ್ಗೆ ಹೋಗ್ಬೇಕು ಅನ್ಕೊಂಡಿರೋದಾಗಿ ಹೇಳ್ತಾನೆ. ಫೈನಲಿ ವಿ ರಿಟರ್ನ್ ಹೋಮ್ ವಿತ್ ಅ ಬ್ಯಾಗ್ ಫುಲ್ ಆಫ್ ಗ್ರಾಸರೀಸ್. ಕೊನೆಯದಾಗಿ ನಾವು ಒಂದು ಬ್ಯಾಗ್ ಫುಲ್ ಗ್ರಾಸರೀಸ್ ನ ತಗೊಂಡು ಮನೆಗೆ ಬಂದ್ವಿ. ಇಟ್ ವಾಸ್ ಅನ್ ಎಂಜಾಯಬಲ್ ಡೇ ಅಂಡ್ ವಿ ವರ್ ಹ್ಯಾಪಿ ವಿತ್ ಆಲ್ ದ ಥಿಂಗ್ಸ್ ವಿ ಬಾಟ್. ಅದೊಂದು ಚೆನ್ನಾಗಿರುವಂತ ದಿನ ಆಗಿತ್ತು ಅಂಡ್ ವಿ ವರ್ ಹ್ಯಾಪಿ ವಿತ್ ಆಲ್ ದ ಥಿಂಗ್ಸ್ ವಿ ಬಾಟ್. ನಾವೇನೇನು ತಗೊಂಡಿದ್ವೋ ಅದೆಲ್ಲದರ ಬಗ್ಗೆ ನಮಗೆ ಖುಷಿ ಇತ್ತು. ಸೊ ಈ ಸ್ಟೋರಿಯಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲೆಲ್ಲಿ ಆರ್ಟಿಕಲ್ಸ್ ಯೂಸ್ ಆಗಿದೆ, ಯಾಕೆ ಅನ್ನೋದು. ಸೊ ಸಿಂಪಲ್ ಆಗಿದೆ ಸ್ಟೋರಿ. ಆದಷ್ಟು ಬೇಗ ಈ ಸ್ಟೋರಿಯನ್ನ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.